ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತಿ. ಪದ್ಮಾಶ್ ನೀನೇನು ಬಾಸ್ ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ? ಅಯ್ಯೋ ಏನ್ರಿ ಡ್ರಿಂಕ್ ಅಂಡ್ ಡ್ರೈವ್ ಹೊಟ್ಟೆ ಏನ್ ತಿಂತಿದಿ? ನಾಚಿಕೆಗಲ್ಲ ನಿನಗೆ? ನಿಮ್ಮಂತರ ಸೇರ್ಲಿ ಸಮಾಜ ಕೆಡಿಸಿರೋದು. ಸುಮ್ಮನಿರ್ರಿ, ಇವಾಗ ಆಗ್ತದೆ. ಈಗ ಅದು ಸ್ಕಾಚ್ 50 years ಓಲ್ಡ್. ಆ ಸ್ಕಾಚ್ 50 years ಓಲ್ಡ್ ಅವ್ರ ಸ್ಟೇಟಸ್ ಸರಿಯಾಗಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ಬೇಕಲ್ಲ, ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು ಅವರು. ಓಕೆ ಅಣ್ಣ. ನನ್ನ ಕರೆದ್ರ ಅಜಿತ್ ಹನುಮಕ್ನವ್ರ ಬರ್ರಿ ನಾಗರಾಜ್ ಸರ್ ಅದ ಜಗಳ ಮಾಡೋದು ಇರ್ತದೆ ಬರ್ರಿ ಒಟ್ಟು ಎಣ್ಣೆ ಹೊಡ್ಯಾನ ಅಂತ ಕರೆದ್ರು. ಆಯ್ತು, ಆಮೇಲೆ ಇಲ್ಲಪ್ಪ ಅಂತ ಒಳ್ಳೊಳ್ಳೆ ರೂಢಗಳು ನನಗಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನ್ರಿ ಇದು ಸುವರ್ಣ ನ್ಯೂಸ್ ಆಂಕರ್ ಏನ್ರಿ ಇದು? ಈ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಹೋಗ್ತಕ್ಕಂತ ಸುಮಾರು 60-70 ದೇಶಗಳಿಗೆ ಹೋಗ್ತಕ್ಕಂತ ಚಾನಲಿನ ಒಬ್ಬ ಆಂಕರು ಇಷ್ಟು ಕೀಳ್ಮಟ್ಟಿಗೆ ಫುಟ್ಪಾತ್ನಾಗ ಇರ್ತಾನ ಅಂದ್ರೆ ಆ ಒಂದು ಸುವರ್ಣ ಚಾನಲ್ಗೆ ಡ್ಯಾಮೇಜ್ ಅದು. ಇವ್ರು ಇಲ್ಲದಲ್ಲ ಸುದ್ದಿ ಮಾತಾಡ್ತಾರೆ ಇಬ್ರು. ಏನೇನು ತಿಳಿಯಾಗಿಲ್ಲ, ರಾಜಕೀಯ ವಿಶ್ಲೇಷಣೆ ಮಾಡಕ್ ಹೋಗವ, ಏನು ಗೊತ್ತಿಲ್ಲ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಓಕೆ ಏನಯ್ಯ, ಒಂದ್ ನಿಮಿಷ ಬೂತ್ ಮಟ್ಟದಿಂದ ಬಂದರಿಗೆ ಗೊತ್ತದ. ನಾವೆಲ್ಲ ಬೂತ್ ಮಟ್ಟದ ಪಂಚಾಯತಿ ಎಲೆಕ್ಷನ್ ಮಾಡಿರೋದು ನಾವು. ನಮ್ಮಪ್ಪ ಚೇರ್ಮನ್ ಇದ್ದ, ಹಿಂಗಾಗಿ ನಮಗ್ ಗೊತ್ತು. ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೊಬಿಡ್ತಿದೆ. ಏನು ಬೇಡ ಬಾ. ಆದ್ರೂ ಇವರೆಲ್ಲ ಮಾಹಿತಿ ಕೊಡುವಂತವ್ರು ಈ ತರ ರೋಡಲ್ಲಿ ಬಿದ್ರೆ ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಆಗ್ತಾನೆ ಇಲ್ಲ ರೀ. ನೋಡಿ ಬೇಡ ಸುಮ್ಮನೆ ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಆಗ್ತಾ ಇಲ್ಲ ರೀ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.